ಇವತ್ತು ನಮ್ಮ ಜೊತೆ ಇದ್ದಾರೆ ಆಲ್ ಇಂಡಿಯಾ ವಧುವರರ ವೇದಿಕೆ ಆಯೋಜಕರಾದ ಸಂಪತ್ ಕುಮಾರ್ ಜೈನ್. ನಮಸ್ತೆ ಸರ್. ನಮಸ್ತೆ. ನಾಡಿದ್ದು ನಡೆಯುವಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಒಂದು ಪ್ರಪ್ರಥಮ ಬಾರಿಗೆ ನಡೆಯುವಂಥ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ ಆಲ್ ಇಂಡಿಯಾ ವಧುವರ ವೇದಿಕೆ ಇದರ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮೂಡಬಿದಿರೆ ಆಳ್ವಾಸ್ ವಿದ್ಯಾಗಿರಿಯಲ್ಲಿ ನಡೀತುಂಟು. ಸರ್, ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಸರ್? ನಾವು ಅಂದಾಜು ಮಾಡಿರುವಂಥದ್ದು 1,000 ನಿರೀಕ್ಷೆ ಅನ್ನುವಂಥದ್ದು. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಮಂದಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಆದರೆ ನಾವೊಂದು 8 ವರ್ಷದಿಂದ ಈ ಕಾರ್ಯಕ್ರಮ ಪೂರ್ವ ತಯಾರಿಯಲ್ಲಿದ್ವಿ. ಈಗಾಗಲೇ ಒಂದು 5,000ಕ್ಕಿಂತ ಹೆಚ್ಚು ನಮಗೆ ಪ್ರೊಫೈಲ್ ಬಂದಿರುತ್ತದೆ. ವಿಶೇಷ ಏನಂದರೆ ಈ ಕಾರ್ಯಕ್ರಮ ಭಾಗವಹಿಸುವವರು ಆಲ್ ಇಂಡಿಯಾ ವಧುವರ ವೇದಿಕೆ ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ, ಹುಬ್ಳಿ, ಬೆಳಗಾಂ, ಧಾರವಾಡದಿಂದ ಬಂದಿರುವಂಥ ಈ ಪ್ರೊಫೈಲಲ್ಲಿ ನೋಡಿದರೆ ಅದಕ್ಕಿಂತ ಜಾಸ್ತಿ ಪ್ರೊಫೈಲ್ ಬರ್ಬೋದು ಅಂತ ನಿರೀಕ್ಷೆ. ಇನ್ನೂ 1 ತಿಂಗಳಿದೆ. ಆಗಸ್ಟ್ 24ಗೆ ಕಾರ್ಯಕ್ರಮ ನಡೆಯುವಂಥದ್ದು. ಬರುವಂಥವರಿಗೆ 23 ತಾರೀಕು ಬರುವವರಿಗೆ ಉಳ್ಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ ಫ್ರೀಯಾಗಿ ಮಾಡಿದ್ದೇವೆ. ಜೊತೆಗೆ ಒಂದು ವಿಭಿನ್ನ ರೀತಿಯ ಡಿಜಿಟಲ್ ಕಾರ್ಯಕ್ರಮ ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು LED TVಯಲ್ಲಿ ಅವರನ್ನು ಡಿಸ್ಪ್ಲೇ ಮಾಡ್ತಿದ್ದೇವೆ. ಅಂದರೆ ಪ್ರತಿಯೊಬ್ಬರ ಫೋಟೋ ಬಯೋಟವನ್ನು ಡಿಸ್ಪ್ಲೇ ಮಾಡ್ತಿದ್ದೀವಿ. ಮತ್ತು ಏನು ಕೌಂಟ್ರ್ ಮಾಡಿದ್ದೀವಿ, PUC ಬೇರೆ, ಡಿಗ್ರಿ ಬೇರೆ, ಇಂಜಿನಿಯರ್ಸ್ ಬೇರೆ, ಕಮ್ಮಿ ಕಲ್ತಂಥ ಏನು SLCಗಿಂತ ಕಮ್ಮಿ ಕಲ್ತಂಥ ಏನು ಅಭ್ಯರ್ಥಿಗಳಿದೆ ಅವ್ರದ್ದು ಸ್ಟಾಲ್ ಮಾಡಿದ್ದೀವಿ. ಆ ಸ್ಟಾಲ್ ಮುಖಾಂತರ ಅವರು ಏನು ಅವರ ಪ್ರೊಫೈಲ್ ನೋಡ್ಕೋಬಹುದಾಗಿದೆ. ಮತ್ತು ಇದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇದು ಪ್ರಥಮ ಬಾರಿಗೆ ನಡೀತಿರುವಂಥದ್ದು. ಈ ಕಾರ್ಯಕ್ರಮ ದಿಗಂಬರ ಜೈನ ವಧುವರಿಗಾಗಿ ಪ್ರಪ್ರಥಮರಿಗೆ ನಡೀತಿರುವಂಥ ವಿಶೇಷವಾದ ಡಿಜಿಟಲ್ ಈ ಒಂದು ಕಾರ್ಯಕ್ರಮ.